ರೀಚ್ ಆಗಿದ್ದೀವಿ. ನನಗೆ ಇವೆಂಟ್ ನಡೀತಿರೋ ಸ್ಥಳಕ್ಕೆ ಈಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ನಾವೇ ಕಿಂಗ್ ಕ್ವೀನು ನಮ್ಮ ಪುಟ್ಟ ಪ್ಯಾಲೇಸ್ ಅಲ್ಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ನೀವು ತಮ್ಮನೇಲ್ ಮತ್ತೆ ಟೈಟಲ್ ನೋಡಿದಾಗೆ ನಾವು ಇವತ್ತು ಹರ್ಬಲ್ ಲೈಫ್ ನ ಫ್ಯಾಮಿಲಿ ಫೆಸ್ಟಿವಲ್ ನಾನು ಮತ್ತೆ ನಮ್ಮ ಅಮ್ಮ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಅಲ್ಲಿ ಏನೇನು ಇರುತ್ತೆ ಎಲ್ಲ ಎಂಜಾಯ್ಮೆಂಟ್ ಮಾಡೋಣ. ಈಗ ಶಿವಮೊಗ್ಗಕ್ಕೆ ಹೋಗ್ಬೇಕು. ಶಿವಮೊಗ್ಗಕ್ಕೆ ಹೋಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿ. ಸೊ ಗೈಸ್, ಈಗ ಫೈನಲಿ ಬಂದು ಶಿವಮೊಗ್ಗ ಬಸ್ ಸ್ಟಾಂಡಿಗೆ ರೀಚ್ ಆಗಿದ್ದೀವಿ. ನನಗೆ ಇವೆಂಟ್ ನಡೀತಿರೋ ಸ್ಥಳಕ್ಕೆ ಈಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಗೈಸ್, ಈಗ ಬಂದು ಶಿವಮೊಗ್ಗ ನಾವು ರೀಚ್ ಆಗಿದ್ದೀವಿ. ಶಿವಮೊಗ್ಗ ರೀಚ್ ಆಗಿ ಈಗ ನಾವು ಇವೆಂಟ್ ಮಾಡೋ ಸ್ಥಳಕ್ಕೆ ಆಟೋದಲ್ಲಿ ಹೋಗೋಣ ಅಂತ ನೋಡಿದ್ರೆ ಆಟೋದಲ್ಲಿ ಕಂಪ್ಲೀಟ್ಲಿ ಸ್ಕ್ಯಾಮ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆಟೋಗೆ ಹೋಗ್ಬೇಡಿ. ಈಗ ಗಾಡಿ ತಗೊಂಡು ಬರ್ತಾ ಇದಾರೆ, ಹಾಗಾಗಿ ಗಾಡಿಲಿ ಹೋಗಿ ಎಲ್ಲಾರು ಎಕ್ಸ್ಪ್ಲೋರ್ ಮಾಡೋಣ. ಎಂಜಾಯ್ಮೆಂಟ್ ಗೆ ಬಂದಿರ್ತೀವಿ. ಈ ತರ ಸ್ಕ್ಯಾಮ್ ಅಲ್ಲ ಆದ್ರೆ ತುಂಬಾ ಬೇಜಾರಾಗುತ್ತೆ. ಇರ್ಲಿ ಗೈಸ್, ಬನ್ನಿ ಲೆಟ್ಸ್ ಗೋ, ಹೋಗೋಣ. ಈಗ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ಗೈಸ್, ಬಂದ ತಕ್ಷಣ ಕುಡಿಯಲ್ಲ ಅಂದ್ರೆ ಒಂದು ಕೈಯಲ್ಲಿ ಕೊಟ್ಟು 1000 ಜನ ಮುಂದೆ ನಿಂತಿದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ, ಫ್ಯಾಮಿಲಿ ಹಬ್ಬಕ್ಕೆ ಬಂದಿದ್ದೀವಲ್ಲ ಹಾಗಾಗಿ. ಗೈಸ್ ಫಂಕ್ಷನ್ ಅಲ್ಟಿದೆ, ಒಂದು ಶಾರ್ಟ್ ಕೊಡ್ತೀನಿ, ಹಾಗೆ ನೋಡ್ಕೊಂಬನ್ನಿ. ಸೊ ಗೈಸ್, ಈಗ ಒಂದು ಪ್ರೌಡ್ ಮೂಮೆಂಟ್ ನಡೀತಾ ಇದೆ ನೋಡಿ ಅಲ್ಲಿ ಸ್ಟೇಜ್ ಮೇಲೆ. ಅಮ್ಮಗೆ ಬ್ರೌನ್ಸ್ ಅಂಬಾಸಿಡರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಗೈಸ್ ನೋಡಿ. ಸೊ ಗೈಸ್, ಇದು ಮುಗಿಸಿ ಕೆಳಗಡೆ ಒಂದು ದೊಡ್ಡ ಕೆಲಸ ಇದೆ ನೋಡಿ ಗೈಸ್. ಇದೆ ಅಲ್ವಾ ನಮಗೆ ಮಹಾನ್ ಕೆಲಸ, ಹಂಗಾಗಿ ಮುಗಿಸಿ ಈಗ ಕೆಳಗೆ ಬಂದು ತಿಂಡಿ ತಿಂತಾ ಇದ್ದೀನಿ. ತಿನ್ನೋಕ್ಕೋಸ್ಕರ ಅಂತ ಬಂದಿಲ್ಲ, ಅದು ತಿನ್ಬೇಕಂತಾನೆ ಇರೋದು. ಗೈಸ್, ಈಗ ಮುಗಿಸಿ ಹೊರಗಡೆ ಹಂಗೆ ರೆಸ್ಟ್ ಮಾಡೋಣ ಅಂತ ಬಂದ್ವಿ. ಈಗ ನೆಕ್ಸ್ಟ್ ಒಂದು ಮಧ್ಯಾಹ್ನ ಒಂದಿದೆ, ಅದನ್ನು ಮುಗಿಸಿ ಮತ್ತೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್, ಬಾಯ್. ಸೊ ಗೈಸ್, ಮುಗಿಸಿ ಬಂತು, ಫುಲ್ಲು ಸುಸ್ತಾಗಿತ್ತು, ಮಲಗಿಬಿಟ್ಟೆ. ಅಷ್ಟೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಅಂತ ನನಗೂ ಅನಿಸಿದೆ. ನೆಕ್ಸ್ಟ್ ಟೈಮ್ ಅದಾಗ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇಟ್ಟಾದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಗೈಸ್, ಬಾಯ್. ಆ ಟೈಮಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ, ಮೂತ್ರನಾಳ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದ್ದು. ನಾ